ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ಇವತ್ತೊಂದು ಮನಿ ಸೇವಿಂಗ್ ಟಿಪ್ಸ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈಸಿಯಾಗಿ ಮನಿ ಸೇವಿಂಗ್ ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ನೋಡಿ, ನೀವು ಕೇಳ್ಬೋದು, ನೀವು ನಿಜ ಸೇವಿಂಗ್ ಮಾಡ್ತಿದ್ದೀರಾ, ಸುಮ್ಮನೆ ಸೇವಿಂಗ್ಸು ಇದು ಹೇಳ್ತಿದ್ದೀರಾ ಅಂತ ಕೇಳ್ತೀರಾ, ವಿಡಿಯೋ ಮಾಡ್ತೀರಾ ಅಂತ. ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಕಾಣಿಸ್ತಿದೆಯಾ? ಕೇಳಿಸ್ತಿದೆಯಾ? ನೋಡಿ, ಎಲ್ಲ ಥರದ ಕಾಯಿನ್ಸು ಇದೆ. ಕಾಣಿಸ್ತಿದೆಯಾ? ಕಾಯಿನ್ಸ್ ತೋರಿಸ್ತೀವಿ ನೋಡಿ. ನಾನು ಎಲ್ಲ ಥರದ ಕಾಯಿನ್ಸನ್ನು ಸೇವ್ ಮಾಡಿದ್ದೀನಿ ಸ್ನೇಹಿತರೆ. ಇದು ಎತ್ತಕ್ಕೆ ಆಗ್ತಿಲ್ಲ, ಭಾರ ಇದೆ. 5 kg ಅಷ್ಟು ತೂಕ ಇದೆ ನೋಡಿ. ನಾನು 2 ಕೈಯಲ್ಲಿ ಎತ್ತಿದ್ರೂ ಇಷ್ಟು ತೂಕ ಇದೆ. ಕಾಣಿಸ್ತಾ ಇದೆ ಅಲ್ವಾ? ಈಗ ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ನಾನು ತುಂಬ ತುಂಬಿಸಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ ತುಂಬಿಸೋದಕ್ಕೆ. ಯಾವ ಥರ ಎಲ್ಲ ಸೇವ್ ಮಾಡ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಈಸಿಯಾಗಿ ಸೇವ್ ಮಾಡ್ಕೊಬೋದು. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕಾಣಿಸ್ತಾ ಇದೆಯಲ್ಲ ಕಾಯಿನ್ಸ್? ಎತ್ತಕ್ಕಾಗ್ತಿಲ್ಲ. ಅದಕ್ಕೆ ಫಸ್ಟ್ ವಿಡಿಯೋಗೆ ಹೋಗೋಕೆ ಮುಂಚೆ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಎತ್ತಕ್ಕಾಗ್ತಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಹುಂಡಿನ ಹೇಗೆ ತುಂಬಿಸಿದ್ದೀನಿ ಅಂತ. ಅದು ವೀಡಿಯೋಗೆ ಹೋಗೋಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ ಥರ ಸೇವಿಂಗ್ಸ್ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಫಸ್ಟು ನಾವು 2 ರೂಪಾಯಿ ಟಾರ್ಗೆಟ್ ಮಾಡ್ಕೊಬೇಕು. ನಾನು ಕಾಯಿನ್ಸ್ ಎಲ್ಲ ಈ ಥರ ಸೇವ್ ಮಾಡ್ತೀನಿ, ಇವೇನು ವೇಸ್ಟ್ ಮಾಡೋದಿಲ್ಲ ಅಂದ್ಬಿಟ್ಟು 2 ರೂಪಾಯಿ ಕಾಯಿನ್ಸು, 5 ರೂಪಾಯಿ ಕಾಯಿನ್ಸು, 10 ರೂಪಾಯಿ ಕಾಯಿನು, 20 ರೂಪಾಯಿ ಕಾಯಿನು, 1 ರೂಪಾಯಿ ಕಾಯಿನು ಒಂದೊಂದು ಡಬ್ಬದಲ್ಲಿ ಹಾಕಿಡಿ ಸ್ನೇಹಿತರೆ. ಎಲ್ಲ ಸಪ್ರೇಟಾಗಿ ಕೂಡಿಟ್ಕೊಂಡು ಸಿಂಪಲ್ಲಾಗಿ ಈಸಿಯಾಗಿ ಸಿಗುತ್ತೆ. ಡೈಲಿ ಎಷ್ಟೆಷ್ಟು ಬರುತ್ತೋ ಮಕ್ಕಳು ಅದು ನೋಡಿ ಮಕ್ಕಳು ಕಲಿತಾರೆ. ನಮ್ಮಮ್ಮ ಹುಂಡಿಗೆ ಹಾಕ್ತಿದ್ದಾರಲ್ಲಪ್ಪ, ನಾನು ಕುಡಿಡೋಣ ಅಂತ ಮಕ್ಳ ಕೈ ಕೊಡಿತ್ತು ಅಷ್ಟೇ, ಮಕ್ಕಳು ಕುಡಿತಾರೆ ಅಲ್ವಾ? ಹಾಗಾಗಿ ಕಾಯಿನ್ಸ್ ಎಲ್ಲ ಒಂದು ಸಪ್ರೇಟಾಗಿ ಒಂದೊಂದು ಬಾಕ್ಸಿಗೆ ಹಾಕಿಡ್ತಾ ಬನ್ನಿ. ಆಮೇಲೆ ಅದನ್ನು ಒಂದು ಉಂಡಿಗೆ ಹಾಕ್ಕೊಂಬಿಡಿ ಸ್ನೇಹಿತರೆ. ತುಂಬ್ತಾ ಒಂದು ಉಂಡಿಗೆ ಹಾಕ್ಕೊಂಬಿಡಿ. ಇಲ್ಲಾಂದರೆ ಒಂದು ಡೈರೆಕ್ಟಾಗಿ ನಾನು ಒಂದು ಉಂಡಿಲೇ ಹಾಕ್ತೀನಿ ಅಂದರೆ ಉಂಡಿಲೇ ಹಾಕ್ಕೊಳ್ಳಿ. ಯಾಕಂದರೆ ನಾನು ಯಾಕೆ ಇದು ಟಾರ್ಗೆಟ್ ಹೇಳ್ತಾ ಇದ್ದೀನಿ ಅಂದರೆ, ನೀವು ಅಕಸ್ಮಾತು ಇಲ್ಲ ನಾನು 1 ರೂಪಾಯಿ ಆಗಿಲ್ಲ ಅಂದರೂ 5 ರೂಪಾಯಿ ಕಾಯಿನ್ ಬಂದಿದ್ದೆಲ್ಲ ಕೂಡಿಡ್ತೀನಿ, 10 ರೂಪಾಯಿ ಬಂದಿದ್ದೆಲ್ಲ ಕೂಡಿಡ್ತೀನಿ, 20 ರೂಪಾಯಿ ಬಂದಿದ್ದೆಲ್ಲ ಕೂಡಿಡ್ತೀನಿ ಅಂದರೆ ಅದು ಓಕೆ. ಇದು ಸೂಪರು ಮತ್ತು ಸಿಂಪಲ್ಲು, ಈಸಿ, ಡೈಲಿ ಸೇವ್ ಮಾಡೋವಂಥದ್ದು ಸ್ನೇಹಿತರೆ. ಉಂಡಿಲಿ ಸೇವ್ ಮಾಡೋದು. ಮತ್ತು ಉಂಡಿನ ದೊಡ್ಡವ್ರಿಗೆ 1 ಅಂತ ಇಡಿ, ಮಕ್ಳಿಗೆ 1 ಅಂತ ಕೊಟ್ಬಿಡಿ. ಮಕ್ಳು ಇಬ್ಬರಿದ್ದರೆ 2 ಉಂಡಿ ತಕ್ಕೊಡಿ. ನೀವು ಒಂದು ಇಟ್ಕೊಳ್ಳಿ. ಒಂದು ಉಂಡಿ ನೀವು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಮಕ್ಕಳು ತಿಂಡಿಗೆ ಅದಕ್ಕೆ ಇದಕ್ಕೆ ಕಾಸು ಕೇಳಿದಾಗ ಕೊಡಿ. ಆದರೆ ಆ ಮಕ್ಕಳು ಅದನ್ನು ಖರ್ಚು ಮಾಡಲ್ಲ. ನಿಮ್ಮನ್ನು ನೋಡ್ಬಿಟ್ಟು ಅವರು ಕೂಡ ಉಂಡಿಗೆ ಹಾಕಿ ಸೇವ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ದೊಡ್ಡವ್ರಿಗೆ 1 ಉಂಡಿ ಇಟ್ಕೊಳ್ಳಿ. ಮಕ್ಕಳು ಇಬ್ಬರಿದ್ದರೆ 2 ಕೊಡಿಸಿ, ಒಂದಿದ್ದರೆ ಒಂದು ಮಗು ಇದ್ದರೆ 1 ಕೊಡಿಸಿ. ಈ ಮಕ್ಕಳು 2 ಇದ್ದರೆ ಏನಾಗುತ್ತೆ ಅಂದರೆ, ನೀನು ಫಸ್ಟ್ ತುಂಬಿಸ್ತೀಯ, ನಾನು ಫಸ್ಟ್ ತುಂಬಿಸ್ತೀನಿ ಅನ್ನೋ ಇದು ಟಾರ್ಗೆಟ್ ಬರುತ್ತೆ ಅವ್ರಿಗೆ. ಮೈಂಡ್ಸೆಟ್ ಬಂದಾಗ ಅವರು ಯಾವುದೇ ಮನಿನ ಹಾಳು ಮಾಡೋದಿಲ್ಲ, ಮಕ್ಕಳು ಸೇವ್ ಮಾಡ್ತಾರೆ. ಇದು ಬೆಸ್ಟ್ ಮೆಥಡು ಸೇವಿಂಗ್ಸ್ಗೆ. ಮತ್ತು ಇದು 1 ವರ್ಷದ, ನಾನು ಇವಾಗ ದೀಪಾವಳಿಗೆ 1 ಉಂಡಿ ತಕ್ಕೊಟ್ಟಿದ್ದೀನಿ ಅಂದರೆ ಮುಂದಿನ ವರ್ಷದವರೆಗೂ ನಾನು ಅದು ಸೇವ್ ಮಾಡ್ತೀನಿ. ಮುಂದಿನ ವರ್ಷ ದೀಪಾವಳಿಲೇ ನಾನು ಆ ಉಂಡಿನ ಹೊಡಿಬೇಕು. ಇಲ್ಲ ಅದಕ್ಕೂ ಮುಂಚೆ ಆದರೆ ಓಕೆ, ತುಂಬಿದ್ರೆ ಓಕೆ, ಇಲ್ಲ ಅಂದರೆ ನಾನು ಅಷ್ಟರಲ್ಲಿ ತುಂಬಿಸ್ಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು ಮಕ್ಳಿಗೂ ಏನಾದರೂ ಬೇಕು ಅಂದಾಗ ಅದನ್ನು ಓಕೆ, ಆ ಥರ ಸೇವಿಂಗ್ಸ್ ಮಾಡಿಸಿ ಸ್ನೇಹಿತರೆ. ಈಗ ಮಕ್ಕಳಿಗೆ ಒಂದು ಹೇಳಬೇಕು ನೀವು, ನಾನು ಏನು ಬರ್ತಡೇಗಾಗಲಿ, ಯಾವುದೇ ಹಬ್ಬಕ್ಕಾಗಲಿ, ಪಟಾಕಿ ಆಗಲಿ, ಏನಾದರೂ ಬಟ್ಟೆ ಬೇಕು ಅಂದರೆ, ಇನ್ನೇನಾದರೂ ಬೇಕು ಅಂದರೆ ನಾನು ಕೊಡಿಸೋದಿಲ್ಲ, ನೀವೇ ಕೂಡಿಟ್ಕೊಬೇಕು, ತೊಗೊಬೇಕು ಅಂತ ಹೇಳಿ. ಮಕ್ಕಳು ಅವಾಗ ಚಾಲೆಂಜ್ ತೊಗೊತಾರೆ. ನನ್ನ ಬರ್ತಡೇಗೆ ನಾನೇ ತೊಗೊಬೋದು ಬಟ್ಟೆ, ನನ್ನ ಬರ್ತಡೇಗೆ ನಾನೇ ಕೇಕ್ ತೊಗೊಬೋದು, ದೀಪಾವಳಿ ಪಟಾಕಿಗೆ ನನ್ನದೇ ದುಡ್ಡು ಅನ್ನೋದು ಅವ್ರ ಮೈಂಡ್ಸೆಟ್ ಬಂದುಬಿಡುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಯಾವುದೇ ದುಡ್ಡು ಯಾರೇ ಕೊಟ್ಟಿರಲಿ ಆ ದುಡ್ಡನ್ನೆಲ್ಲನೂ ಸೇವ್ ಮಾಡಿಕೊಂಡು ಉಂಡಿಗೆ ಹಾಕಿ ಸೇವ್ ಮಾಡೋದು ಕಲಿತಾರೆ ಸ್ನೇಹಿತರೆ. ಮಕ್ಕಳಲ್ಲೂ ಸೇವಿಂಗ್ಸ್ ಅನ್ನೋದು ಒಂದು ಥಾಟ್ ಬಂದುಬಿಡುತ್ತೆ ಅಲ್ವಾ? ಇದು ಒಂದು ಮೆಥಡು. ದೊಡ್ಡವರು ಅಷ್ಟೇ, ಟಾರ್ಗೆಟ್ ಇಟ್ಕೊಬೇಕು. ಟಾರ್ಗೆಟ್ ಟು ಬೈ ಎನಿ ಐಟಮ್ಸ್ ಲೈಕ್ ಮೊಬೈಲು, ಡ್ರೆಸ್ಸು, ಮಿಕ್ಸಿ, ಈ ಥರ ಏನಾದರೂ ತೊಗೊಬೇಕು. ಈಗ ನನಗೆ ಮೊಬೈಲ್ ಬೇಕು, ಇಲ್ಲ ನನಗೊಂದು ಡ್ರೆಸ್ ಬೇಕು. ಈಗ ನಾನು ಒಂದು ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ತೊಗೋತೀನಿ. ಬಟ್ಟೆ ತೊಗೊಳೋದಕ್ಕೆ ನಾನು ಎಕ್ಸ್ಟ್ರಾ ದುಡ್ಡು ಈಗ ಬರೋ ಸಂಬಳದಲ್ಲಿ ನಾನು ಖರ್ಚು ಮಾಡಿದ್ರೆ ಆ ತಿಂಗಳಲ್ಲಿ ಈಗ 10,000 ಸಂಬಳ ಇನ್ಕಮ್ ಬರ್ತಾಯಿದೆ ಅಂದರೆ 1,000 2,000 ಡ್ರೆಸ್ಸಿಗೆ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಹಬ್ಬಕ್ಕೆ ಬಟ್ಟೆ ತೊಗೊಬೇಕು, ಇಲ್ಲ ನನಗೊಂದು ಫೋನ್ ಬೇಕು,
ಅನ್ನೋದಾದರೆ ನೀವು ಒಂದು ಉಂಡಿಲಿ ಅದೇ ಸಪ್ರೇಟಾಗಿ ಸೇವಿಂಗ್ ಮಾಡಿ. ಬಟ್ಟೆಗೆ ಒಂದು 100 ರೂಪಾಯಿ 50 ರೂಪಾಯಿ ಕೂಡಿಡ್ತಾ ಬನ್ನಿ, ಒಂದಷ್ಟು ದುಡ್ಡಾಗುತ್ತೆ, ಬಟ್ಟೆ ತೊಗೊಳ್ಳಿ. ಇಲ್ಲ ನಾನು ಒಂದು ಮೊಬೈಲ್ ಬೇಕು, ಒಂದು 15,000 20,000 ಮೊಬೈಲ್ ಬೇಕು, ಆ ಮೊಬೈಲ್ನ ನಾನು ದಿಢೀರಂತ ತೊಗೊಂಡ್ರೆ EMI ಕಟ್ಟಬೇಕಾಗತ್ತೆ. ಇಲ್ಲಾಂದರೆ ನಾನು ಪೇಮೆಂಟ್ ಸ್ಯಾಲ್ರಿ ಇರುತ್ತಲ್ಲ ಆ ಅಮೌಂಟಲ್ಲಿ ತೆಗಿಬೇಕಾಗುತ್ತೆ. ಅದಕ್ಕೆ ಬದಲು ನಾನು ಈಗ ಕೂಡಿಟ್ಕೊಂಡು ನಾನು ತೊಗೊತೀನಿ. ಈಗ ನನ್ನ ಹತ್ರ ಮೊಬೈಲ್ ಇದೆ, ಅದು ಒಂದು ಸ್ವಲ್ಪ ಹಾಳಾಗಿದೆ, ಯುಗಾದಿ ಹಬ್ಬದಷ್ಟೊತ್ತಿಗೆ ನಾನು ತೊಗೊಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಟಾರ್ಗೆಟ್ ಇಟ್ಕೊಂಡು ತಿಂಗಳು ಇಷ್ಟಿಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡ್ತಾ ಬನ್ನಿ. ಒಂದು 10,000ನೋ 12,000ನೋ ಸೇವ್ ಆಗಿರುತ್ತೆ. ಇನ್ನೊಂದು ಮಿಕ್ಕಿದ್ದು ಬೇಕಾದರೆ ಅಷ್ಟರಲ್ಲೇ ತೊಗೊಬೋದು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹಾಕಿ ನೀವು ತೊಗೊಬೋದು. ಆ ಥರ ಟಾರ್ಗೆಟ್ ಮಾಡಿಕೊಂಡು ಏನಾದರೂ ತೊಗೊಬೇಕು ಅಂದರೆ ಆ ಥರ ಮಾಡಿ ಟಾರ್ಗೆಟ್ ಮಾಡಿಕೊಂಡ್ರೆ ಅದು ಒಂದು ಸೇವಿಂಗ್ಸು ಸ್ನೇಹಿತರೆ. ಆವಾಗೂ ಅದು ಕೂಡ ಈಸಿ ಆಗುತ್ತೆ. ಈಸಿ ಮೆಥಡು ಮತ್ತು ಸೇವಿಂಗ್ಸ್ಗೆ ಅದು ಒಂದು ಸಿಂಪಲ್ ಮೆಥಡು. ಮತ್ತು ನಮ್ಮ ಹತ್ರ ಎಕ್ಸ್ಪೆನ್ಸ್ ಆಗೋಲ್ಲ ಜಾಸ್ತಿ. ಈಗ ನಾವು EMI ತೊಗೊಂಡ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಸುಮ್ಮನೆ ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಕಟ್ಟಬೇಕಾಗುತ್ತೆ, ಪ್ರೊಸೆಸಿಂಗ್ ಚಾರ್ಜು, ಇಂಟ್ರೆಸ್ಟು ಇದೆಲ್ಲ. ಅದಕ್ಕೆ ಬದಲು ನಾವು ಈ ಥರ ತೊಗೊಂಡ್ರೆ, ಈ ಥರ ನಾವೇ ಕೂಡಿಟ್ಟು ತೊಗೊಂಡ್ಬಿಟ್ರೆ ಅದು ಇನ್ನೂ ಬೆಟರು. ಈಗ ಉಂಡೀಲಿ ಸೇವಿಂಗ್ಸ್ ಮಾಡೋರು ಆದರೆ ಉಂಡೀಲಿ ಸೇವಿಂಗ್ಸ್ ಮಾಡ್ಬೋದು. ಇಲ್ಲಾಂದರೆ ನಾನು ಅಕೌಂಟಲ್ಲಿ ಸೇವಿಂಗ್ಸ್ ಮಾಡ್ತೀನಿ. ಅಕೌಂಟಲ್ಲಿ ನಾನೇನು ಕೇಳ್ತಿದ್ದೀನಿ ಅಂದರೆ, ಸ್ಯಾಲ್ರಿ ಬರೋರಿಗೆ ಅಕೌಂಟಲ್ಲಿ ಎಷ್ಟು ದುಡ್ಡಿದ್ರೂ ಇರಲ್ಲ ಸ್ನೇಹಿತರೆ. ಹಂಗಾಗಿ ಸೇವಿಂಗ್ಸ್ನ ಆದಷ್ಟು ನಾವು ಸಪ್ರೇಟ್ ಇನ್ನೊಂದು ಅಕೌಂಟ್ ಇಟ್ಕೊಂಡು ಸೇವ್ ಮಾಡ್ಕೊಂಬಿಡ್ಬೇಕು. ಅದೇ ನಾವು ಸ್ಯಾಲ್ರಿ ಬರೋ ಅಕೌಂಟಲ್ಲಿದ್ದರೆ ₹1 ಇರಲ್ಲ. ಇನ್ನೊಂದು ಅಕೌಂಟ್ ಇಟ್ಕೊಬೇಕು. ಅದಕ್ಕೆ ಯಾವುದೇ ಕಾರ್ಡ್ಸ್ ಆಗಲಿ, ಫೋನ್ಪೇ, ಗೂಗಲ್ ಪೇ ಏನೂ ಇಟ್ಕೊಂಡಿರ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸೇವ್ ಮಾಡ್ಬೋದು ಸ್ನೇಹಿತರೆ. ಇಲ್ಲ ಇನ್ನೂ ನಿಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಸೇವಿಂಗ್ಸ್ ಮಾಡ್ಬೋದು. ಇದು ಸಿಂಪಲ್ಲು ಈಸಿ ಮೆಥಡು. ಇದು ಹೌಸ್ ವೈಫ್ ಇರೋರ್ಗು ಅಷ್ಟೇ. ನೀವು ದುಡಿತಾ ಇರಿ, ಇಲ್ಲದೆ ಹೋಗಲಿ. ಹೌಸ್ ವೈಫು, ಹೋಮ್ ಮೇಕರು, ನಾವು ಮನೇಲೇ ಇದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋರು ಕೂಡ ಈ ಥರ ಸೇವ್ ಮಾಡಿ ಆದಷ್ಟು ಸೇವ್ ಮಾಡ್ಬೋದು ಸ್ನೇಹಿತರೆ. ಪ್ಲೀಸ್ ಆದಷ್ಟು ಸೇವಿಂಗ್ಸ್ಗೆ ಒತ್ತಾಯ ಕೊಡಿ, ಸೇವಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ನಾವು ಸೇವ್ ಮಾಡಿದ್ರೇ ನಾಳೆ ದಿನ ಖುಷಿಯಾಗಿರೋದಕ್ಕೆ ಸಾಧ್ಯ ಅಲ್ವಾ? ನೀವು ಕೇಳ್ಬೋದು, ನಾನು ದುಡಿಯೋದಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ಹೇಗೆ ಸೇವ್ ಮಾಡಲಿ ಅಂತ. ಇಲ್ಲ, ಆಗುತ್ತೆ. ನೀವು ಮನೇಲಿ ಕೇಳಿ, ನಾನೇನೋ ಒಂದು ತೊಗೊಬೇಕು, ನನಗೇನೋ ಬೇಕು, ಹಸ್ಬೆಂಡ್ ಹತ್ರ ಕೇಳಿ, ಅದನ್ನ ಇಟ್ಕೊಳ್ಳಿ. ಅದನ್ನು ನೀವು ಖರ್ಚು ಮಾಡಬೇಡಿ, ಅದನ್ನು ಹಂಗೆ ಇಟ್ಕೊಳ್ಳಿ. ಇಟ್ಕೊಂಡಿದ್ದಾಗ ಅವ್ರಿಗೆ ಏನಕ್ಕಾದರೂ ಬೇಕಾಗುತ್ತೆ. ಎಮರ್ಜೆನ್ಸಿಗೆ ನನ್ನ ಹತ್ರ ಕಾಸಿಲ್ಲ ಅಂದಾಗ ಅವ್ರ ಹತ್ರನೇ ಎತ್ಕೊಂಡೋಗಿ ಕೊಡಿ, ನಾನು ಈ ಥರ ಸೇವಿಂಗ್ಸ್ ಮಾಡಿದ್ದೆ, ನೀವು ಕೊಟ್ಟಿದ್ರಲ್ಲ, ಅದನ್ನು ನಾನೇನು ಖರ್ಚು ಮಾಡಿಲ್ಲ ಅಂತ ನೀವು ಹೇಳಿದಾಗ ಅವ್ರಿಗೆ ಖುಷಿಯಾಗುತ್ತೆ. ನನ್ನ ಹೆಂಡತಿ ಏನು ಈ ಥರ ವೇಸ್ಟ್ ಖರ್ಚು ಮಾಡೋದಿಲ್ಲ ಅಂತ. ಆವಾಗ ಅವ್ರಿಗೆ ನಿಮಗೆ ಕೊಡೋದಕ್ಕೆ ನೋಡ್ತಾರೆ ಸ್ನೇಹಿತರೆ. ಅವರೇ ಮನ್ಸು ಮಾಡ್ತಾರೆ ಕೊಡೋದಕ್ಕೆ. ನೀವು ಕೇಳದೆ ಹೋದ್ರೂ ಅವರು ಎತ್ತಿಡುವಂತ ಕೊಡ್ತಾರೆ. ಕೆಲವು ಮನೇಲಿ ಕೇಳ್ತೀರಲ್ವಾ, ನಮ್ಮ ಮನೇಲಿ ಕೊಡೋದೇ ಇಲ್ಲ ಅಂತ, ಅಂಥವ್ರಿಗೆ ಈ ಟಿಪ್ಸು ಸ್ನೇಹಿತರೆ. ಈ ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ ಮನಿ ಸೇವಿಂಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಯಾವ ಥರ ಸೇವಿಂಗ್ಸ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ಅದನ್ನು ಬೇಕಾದರೆ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಸ್ನೇಹಿತರೆ.